ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಕಬಾಬ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ವಿಡಿಯೋಗಳ್ನೂ ಕೂಡ ತಗೊಬರ್ತೀನಿ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮಶ್ರೂಮ್ ಕಬಾಬ್ ಆಗಿರೋದ್ರಿಂದ ನಾನು ಒಂದು 200 ಗ್ರಾಮ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. 2 ಸ್ಪೂನು ಮೈದಾ ಹಸಿಟ್ಟು, 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಎಣ್ಣೆ ಕರಿಯೋದಕ್ಕೋಸ್ಕರ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಹಸಿಮೆಣ್ಸಿಕಾಯಿ ಪೇಸ್ಟು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ನಿಂಬೆಹಣ್ಣು ರಸ, ಫುಡ್ ಕಲರು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಮಶ್ರೂಮ್ ಕಬಾಬ್ಗೆ ಮಸಾಲೆಗಳನ್ನೆಲ್ಲ ಕಲಿಸ್ಕೊಳ್ಳೋಣ. ಮೊದಲಿಗೆ ಮೈದಾ ಹಸಿಟ್ಟು, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿಕಾಯಿ ಪೇಸ್ಟು. ನಿಮ್ಗೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಬೇಡ ಅಂದರೆ ಅಚ್ಕಾರದ ಪುಡಿನೂ ಹಾಕೋಬೋದು. ನಾನು 2 ಹಾಕೋತಾ ಇದ್ದೀನಿ, ಸ್ಪೈಸಿಯಾಗಿರಲಿ ಅಂತ ಅಷ್ಟೇ. ಅಚ್ಕಾರದ ಪುಡಿ, ಗರಂ ಮಸಾಲ, ಫುಡ್ ಕಲರು. ಫುಡ್ ಕಲರ್ ಇಲ್ಲಾಂದರೆ ಕಬಾಬ್ ಅಂತೂ ಚೆನ್ನಾಗೇ ಇರಲ್ಲ. ನಿಂಬೆಹಣ್ಣಿನ ರಸ ನೋಡಿ ಹಾಕ್ಕೊಳ್ಳಿ. ತುಂಬ ಇದಾಗ್ಬಿಟ್ರೆ, ಜಾಸ್ತಿ ಆಗಿಬಿಟ್ರೆ ಹುಳಿ ಆಗ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಬನ್ನಿ ಈಗ ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕೆಲ್ಲನೂ. ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೋಡಿ ನೀರು ಹಾಕ್ಕೋಬೇಕು. ತುಂಬ ಜಾಸ್ತಿ ತೆಳುಗಾಗ್ಬಿಟ್ರೆ ನಮಗೆ ಮಶ್ರೂಮ್ಗೆಲ್ಲ ಮಸಾಲೆ ಕಚ್ಕೊಳಲ್ಲ. ಅದಕ್ಕೆ ಸ್ವಲ್ಪ ನೋಡಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ನೋಡಿ ಕಲಿಸ್ಕೋಬೇಕು. ನೋಡಿ ಈಗ ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಹದದಲ್ಲಿ ಮಾಡ್ಕೋಬೇಕು. ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಸಂಜೆ ಟೈಮ್ ಹಾಕ್ಕೊಡೋಕ್ಕೆ ಅಂಥದ್ದೆಲ್ಲ. ಇದು ಈಗ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮ್ ನಾನು ಏನು ತೊಗೊಂಡಿದ್ನೋ ಅದೆಲ್ಲ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಸಿ ನೀಟಾಗಿ ಎಲ್ಲದಕ್ಕೂ ಸೆಟ್ ಆಗಬೇಕು. ಆ ಥರ ಕಲಸಿ ಮಡಿಕೋಬೇಕು. ನೋಡಿ ಈಗ ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಸಿಟ್ಟು 1 ಅವರು ಅಥವಾ ಒಂದು ಅರ್ಧ ಗಂಟೆ ಆದರೂ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಆದರೂ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೆಂದರೆ ಮಶ್ರೂಮ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು 1 ಅವರ್ ನಾನು ಇಡ್ತೀನಿ. 1 ಅವರು ಅಥವಾ ಅರ್ಧ ಗಂಟೆ ಗಂಟ ಪ್ಲೇಟ್ ಕ್ಲೋಸ್ ಮಾಡಿ, ಈ ಥರ ಪ್ಲೇಟ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಡೋಣ. 1 ಅವರ್ ಆದಮೇಲೆ ನಾವು ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಕರಿಬೋದು. ಓಕೆ, ಬನ್ನಿ ಫ್ರೆಂಡ್, ಮಶ್ರೂಮು ನೆನೆಯಕ್ಕೆ ಇಟ್ಟಿದ್ದು ಚೆನ್ನಾಗಿ ಮೆಲ್ಟಾಗಿದೆ. ನೋಡಿ, ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಕರಿಯೋಣ. ಈ ಕಡೆ ನಾನು ಬಾಣಲಿ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ತುಂಬ ಜಾಸ್ತಿ ಹೆವಿ ಬಿಸಿ ಅಂತ ಏನಿಲ್ಲ. ಒಂದು ಮೀಡಿಯಮಲ್ಲಿ ಬಿಸಿ ಆದಾಗ ನಾವು ಒಂದೊಂದನ್ನೇ ಮಶ್ರೂಮ್ನ ಕರಿಯೋಕ್ಕೆ ಹಾಕ್ಕೊಳ್ಳೋಣ. ಬನ್ನಿ ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಮಶ್ರೂಮ್ನ ನಾವು ಈ ರೀತಿ ಹಾಕ್ಕೊಳ್ಳೋಣ. ಈ ಮಶ್ರೂಮು ನಮಗೆ ಸೇಮು ಮದುವೆ ಮನೆಗಳಲ್ಲಿ
ಹೋದಾಗ ನಾನ್ ವೆಜ್ ಊಟ ಅಂದರೆ ಮಾಮೂಲಿ ಕಬಾಬ್ ಹಾಕ್ತಾರೆ. ವೆಜ್ ಊಟಕ್ಕೆ ಹೋದಾಗ ಮದುವೆ ಮನೆಗಳಲ್ಲೆಲ್ಲ ನಮಗೆ ಈ ಥರ ಮಶ್ರೂಮ್ ಗೋಬಿನೇ ಹಾಕೋದು. ಮಶ್ರೂಮಲ್ಲಿ ತುಂಬಾ ನೀರಂಶ ಇರುತ್ತೆ. ನೀರು ಚೆನ್ನಾಗಿ ಸೋರಿಸಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತೊಳೆಯುವಾಗಲೇ ಚೆನ್ನಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಹಾಕಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ಬಾಣಲಿ ಹಿಡಿಯೋಷ್ಟು ಹಾಕ್ಕೊಳ್ಳಿ. ನೋಡಿ ಒಂದೊಂದೇ ಬಿಡಿಯಾಗಿ ಇರಲಿ, ಜಾಸ್ತಿ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸಿಂಗಲಾಗಿ ಈ ಥರನೇ ಬಿಡಿಯಾಗಿದ್ದರೆ ನಮಗೆ ಸರಿ ಇರುತ್ತೆ. ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿ ಹಾಕ್ಕೋಬೇಕು. ತುಂಬ ಗುಳ್ಳೆ ಅಂಶ ಬರ್ತಾಯಿದೆ ಸುತ್ತ, ಆ ಗುಳ್ಳೆ ಅಂಶ ಕಡಿಮೆ ಆದಾಗ ನಮಗೆ ಮಶ್ರೂಮ್ ರೆಡಿಯಾಗಿದೆ ಅಂತ. ಒಂದೊಂದೇ ಈ ಥರ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕು. ತುಂಬಾ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಘಮ ಅಂತಾಯಿದೆ. ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಎಣ್ಣೆಲ್ಲ ನೊರೆ ಎಲ್ಲ ಕಡಿಮೆ ಆಗಿದೆ. ಈಗಂತೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ಗರ್ಮ ಅಂತ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನೆಲ್ಲ ನಾವು ಒಂದು ಜಾಲರಿ ಮುಖಾಂತರ ಎಲ್ಲ ಎತ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಬಿಸಿ ಬಿಸಿಯಾದ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ತುಂಬಾ ರುಚಿಯಾಗಿದೆ, ಒಳ್ಳೆ ಟೇಸ್ಟು ಕೂಡ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ತುಂಬಾ ಈಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.